ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಮತದಾನ ಮಾಡ್ತಾ ಇದ್ರೆ ಈ ಕತೆನ ಕೇಳಿ. ಯಾಕಂದರೆ ಈ ಕತೆನ ಕೇಳುವುದರಿಂದ ನಾವು ಯಾರಿಗೆ ಮತದಾನ ಮಾಡಬೇಕು, ಯಾವುದಕ್ಕೋಸ್ಕರ ಮತದಾನ ಮಾಡಬೇಕು, ಮತದಾನ ಅಂದರೇನು ಎನ್ನುವುದನ್ನು ಈ ಒಂದು ಕತೆ ನಿಮಗೆ ಅರ್ಥೈಸುತ್ತೆ. ಸ್ನೇಹಿತರೆ, ಒಂದು ಕಾಡಲ್ಲಿ ಒಂದು ಸಿಂಹ ಇರುತ್ತೆ. ಒಮ್ಮೆ ಸಿಂಹಕ್ಕೆ ಜೋರಾಗಿ ಹಸಿವಾಗಿರುತ್ತೆ. ಪಕ್ಕದಲ್ಲಿದ್ದ ನರಿಯೊಂದಕ್ಕೆ ಹೇಳುತ್ತೆ, ನನಗೇನಾದರೂ ತಿನ್ನಲು ತಂದುಕೊಡು, ಇಲ್ದಿದ್ರೆ ನಾನು ನಿನ್ನನ್ನು ಕೊಂದು ತಿನ್ನುತ್ತೇನೆ ಎನ್ನುತ್ತೆ. ನರಿ ನೇರ ಒಂದು ಕತೆಯ ಬಳಿ ಹೋಗಿ ಹೇಳುತ್ತೆ, ಸಿಂಹ ನಿನ್ನನ್ನು ರಾಜನನ್ನಾಗಿ ಮಾಡುತ್ತಾನೆಂಬ, ಬಾ ನನ್ನ ಜೊತೆ ಅಂತ ಹೇಳುತ್ತೆ. ಕತ್ತೆಯನ್ನು ಕಂಡಾಗ ಸಿಂಹ ಅದರ ಮೇಲೆ ಆಕ್ರಮಿಸುತ್ತೆ. ಕಿವಿಯನ್ನು ಕಚ್ಚಿ ಕತ್ತರಿಸುತ್ತೆ. ಆದರೆ ಕತ್ತೆ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡಿ ಹೋಗುತ್ತೆ. ಕತ್ತೆ ನರಿಯೊಂದಕ್ಕೆ ಕೇಳುತ್ತೆ, ನೀನು ನನಗೆ ಮೋಸ ಮಾಡಿಬಿಟ್ಟಿಯಲ್ಲ ಅಂತ. ನರಿ ಹೇಳಿತು, ಮಟಾನಂತೆ ಮಾತಾಡಬೇಡ, ನಿನ್ನ ತಲೆಗೆ ಕಿರೀಟ ತೊಡಿಸಲು ನಿನ್ನ ಕಿವಿಯನ್ನು ಕತ್ತರಿಸಿದ್ದು. ಕತ್ತೆ ಅದು ಸತ್ಯವಾಗಿರಬಹುದು ಎಂಬುದನ್ನು ಭಾವಿಸುತ್ತೆ. ಮತ್ತೆ ಸಿಂಹದ ಬಳಿ ಬರಹೋಗುತ್ತೆ. ಸಿಂಹ ಪುನಃ ಕತ್ತೆಯನ್ನು ಆಕ್ರಮಿಸಿ ಕಚ್ಚಿ ಬಾಲವನ್ನು ಕತ್ತರಿಸಿ ಹಾಕುತ್ತೆ. ಕತ್ತೆ ಮತ್ತೊಮ್ಮೆ ಪಾರಾಗಿ ಹೋಗಿ ನರಿಯೊಂದಕ್ಕೆ ಕೇಳುತ್ತೆ, ನೀನು ನನ್ನಲ್ಲಿ ಸುಳ್ಳು ಹೇಳಿದೆಯಲ್ವಾ ಅಂತ ಹೇಳುತ್ತೆ. ನರಿ ಆಗ ಹೇಳುತ್ತೆ, ಅಯ್ಯೋ ಪೆದ್ಮುಂಡೆದು, ನಿನಗೆ ಸಿಂಹಾಸನದಲ್ಲಿ ಆರಾಮಾಗಿ ಕುಳಿತುಕೊಳ್ಳಲು ಬೇಕಾಗಿ ತಾನೇ ನಿನ್ನ ಬಾಲವನ್ನು ಕತ್ತರಿಸಿದ್ದು ಅಂತ ಹೇಳುತ್ತೆ. ಕತ್ತೆ ವಾಪಸ್ ಸಿಂಹದ ಬಳಿ ಹೋಗುವಂತೆ ಮನವೊಲಿಸಿತು ನರಿ. ಈಗ ಸಿಂಹವು ಕತ್ತೆಯನ್ನು ಹಿಡಿದು ಕೊಂದು ಹಾಕಿತು. ಸಿಂಹ ನರಿಗೆ ಹೇಳಿತು, ನೀನು ಒಳ್ಳೆಯ ಕೆಲಸ ಮಾಡಿದೆ, ವೆಲ್ ಡನ್, ಇನ್ನು ಹೋಗಿ ಇದರ ಚರ್ಮ ಸುಲಿದು ತಾ. ನರಿ ಕತ್ತೆಯ ಚರ್ಮ ಸುಲಿದು ಕತ್ತೆಯ ಮೆದುಳನ್ನು ತಿಂದು ಅದರ ಹೃದಯ ಕರು ಶ್ವಾಸಕೋಶವನ್ನು ಸಿಂಹದ ಮುಂದೆ ತಂದಿಟ್ಟಿತು. ಸಿಂಹ ಕೋಪದಿಂದ ಕೇಳುತ್ತೆ, ಇದರ ಮೆದುಳು ಎಲ್ಲಿ ಅಂತ. ನರಿ ಉತ್ತರಿಸುತ್ತೆ, ಅದಕ್ಕೆ ಮೆದುಳು ಎಂಬುದು ಇರಲಿಲ್ಲ ಪ್ರಭು, ಅದು ಇದ್ದಿದ್ದರೆ ಕಿವಿ ಬಾಲ ಕಚ್ಚಿ ಕತ್ತರಿಸಿದ ನಂತರವೂ ನಿಮ್ಮ ಬಳಿ ವಾಪಸ್ ಯಾಕೆ ಬರುತ್ತಿತ್ತು ಅಂತ. ಸ್ನೇಹಿತರೆ, ಇಲ್ಲಿ ಸಿಂಹ ಅಂದರೆ ರಾಜಕಾರಣಿಗಳು, ನರಿ ಅಂದರೆ ರಾಜಕಾರಣಿಗಳ ಪರ ಸುಳ್ಳು ಪ್ರಚಾರ ಮಾಡುವವರು, ಕತ್ತೆ ಅಂದರೆ ಪ್ರಜೆಗಳು. ಸ್ನೇಹಿತರೆ, ಮತದಾನ ನಿಮ್ಮ ಹಕ್ಕಾಗಿದೆ. ಮತವನ್ನು ದೇಶದ ಅಭಿವೃದ್ಧಿಗೋಸ್ಕರ ಮತನ ನೀಡಿ. ಸುಳ್ಳು ಆಶ್ವಾಸನೆ, ಬಿಟ್ಟಿ ಹೆಂಡ ಹಣಕ್ಕೋಸ್ಕರ ಆಸೆ ಮಾಡಿ ನಿಮ್ಮ ಮತನ ಮಾರ್ಕೊಳ್ಬೇಡಿ. ಈ ನಿಮ್ಮ ಒಂದು ಮತ ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು ಮತ್ತು ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಬಹುದು. ದಯವಿಟ್ಟು ದೇಶದ ಅಭಿವೃದ್ಧಿಗೋಸ್ಕರ ನಿಮ್ಮ ಮತನ ನೀಡಿ. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಈ ಕತೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಓಟು ಯಾರಿಗೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಜೈ ಹಿಂದ್, ಧನ್ಯವಾದಗಳು.